ಪೌಲರು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ನೀರಿನ ಬಳಿಯಲ್ಲಿದ್ದ ಮಾವಿನ ಮರದಲ್ಲಿ ಸುಮಾರು ಅಳಿಲುಗಳು ವಾಸಿಸುತ್ತಿದ್ದವು. ಇದನ್ನು ತಿಳಿದ ಒಂದು ಬೆಕ್ಕು ಅವು ನೀರು ಕುಡಿಯಲು ಬಂದಾಗೆಲ್ಲ ಹೊಂಚು ಹಾಕಿ ಬೇಟೆಯಾಡಿ ತಿನ್ನುತ್ತಿತ್ತು. ಹೀಗೆ ಕೊನೆಗೆ 2 ಅಳಿಲುಗಳು ಮಾತ್ರ ಉಳಿದವು. ಆಗ 2 ಅಳಿಲುಗಳು ಮಾತಾಡಿಕೊಂಡವು. ಒಂದು ಅಳಿಲು ನೀರು ಕುಡಿಯುವಾಗ ಇನ್ನೊಂದು ಅಳಿಲು ಮರದ ಮೇಲಿಂದ ಬೆಕ್ಕು ಬರುವುದನ್ನು ನೋಡುತ್ತಿತ್ತು. ಬರುವುದನ್ನು ನೋಡುತ್ತಲೇ ಜೋರಾಗಿ ಕೂಗಿ ಇನ್ನೊಂದು ಅಳಿಲನ್ನು ಎಚ್ಚರಿಸುತ್ತಿತ್ತು. ಇದರಿಂದ ಹೊಂಚಿ ಹಾಕಿ ಕೂತಿದ್ದ ಬೆಕ್ಕಿಗೆ ಬೇಟೆ ಸಿಗಲಿಲ್ಲ. ಹಾಗೆಯೇ ಅಳಿಲುಗಳೂ ಬದುಕಿಕೊಂಡವು.